ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಇವತ್ತು ಒಂದು ಬಾಯಿಗೆ ಹಿತ ಕೊಡುವಂಥ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಬಾಯಿ ಕೆಟ್ಟಾಗ, ಕೋಲ್ಡ್ ಏನಾದರೂ ಆಗಿ ನಾವು ಏನು ತಿಂದರೂ ರುಚಿಸಲ್ಲ ಅಂದಾಗ ಈ ರೀತಿ ಸಾಂಬಾರು ಮಾಡಿ ತಿನ್ನಿ. ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ಪದೇ ಪದೇ ಅದೇ ಮಾಡ್ತೀರಾ. ನೋಡಿ, ಆ ಸಾಂಬಾರು ಮಾಡೋದಕ್ಕೆ ಒಂದು ಬಾಣಲೆಗೆ ಇಲ್ಲಿ ಕಡಲೆಕಾಳು ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆಕಾಳನ್ನ ಹುರ್ಕೊಳ್ಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ನೋಡಿ ಈ ಥರ ಬಾಯಿ ಬಿಡುತ್ತೆ. ತುಂಬ ಉರಿ ಜಾಸ್ತಿ ಇತ್ತು ಅಂದರೆ ಎಲ್ಲ ಕಪ್ಪಾದಂಗೆ ಆಗುತ್ತೆ, ಒಳಗಡೆ ಎಲ್ಲ ಸರಿಯಾಗಿ ಆಗಿರಲ್ಲ. ಈಗ ಅದಕ್ಕೆ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಹಾಲು ಸಾಂಬಾರು ಆಗಿರೋದ್ರಿಂದ ಸೋರೆಕಾಯಿ ಎಲ್ಲ ಹಾಕಿ ಅಕ್ಕಿ ನೆನೆಸಿ ಹಾಕ್ಕೊಳ್ಬೇಕು. ನಾನು ಅಕ್ಕಿ ಹಿಟ್ಟಿರೋದ್ರಿಂದನೇ ಅಕ್ಕಿ ಹಿಟ್ಟು ಸ್ವಲ್ಪ ಬಾಣಲೆ ಬಿಸಿ ಇತ್ತಲ್ವ, ಆ ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುಕ್ಕರಲ್ಲಿ ಸ್ವಲ್ಪ ನೀರು ಕಾಯಕ್ಕಿಟ್ಟಿದೆ. ಈಗ ಹುರಿದಿರೋಂಥ ಕಡಲೆಕಾಳನ್ನ ತೊಳೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕುಕ್ಕರೆಲ್ಲ ವಿಷಲ್ ಏನು ಹಾಕೋದು ಬೇಕಾಗಿಲ್ಲ, ಹುರಿದಿರೋದ್ರಿಂದ ಹಾಗೆ ಬೇಯುತ್ತೆ. ನೋಡಿ, ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಸೋರೆಕಾಯಿ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹೊಟ್ಟೆಲಿ ಹುಣ್ಣು ಏನಾದರೂ ಇದ್ದರೂ ಅಷ್ಟೇ ತುಂಬಾ ಕಡಿಮೆ ಆಗುತ್ತೆ ಇದನ್ನ ಸೇವಿಸೋದ್ರಿಂದ. ನೋಡಿ, ಈಗ ಸೋರೆಕಾಯಿ ಥರ ತೊಳೆದು ಒಳಗಡೆ ಇರೋ ಪಲ್ಪೆಲ್ಲ ತೆಗಿಬೇಕು, ಕಟ್ ಮಾಡಿ. ಹಾಲು ಸಾಂಬಾರು ಅಂತೂ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಸೋರೆಕಾಯಲ್ಲಿ ಮೊಸರು ಸಾರು ಮಾಡ್ತಾರೆ, ಹಾಲು ಸಾಂಬಾರು ಮಾಡ್ತಾರೆ. ನೋಡಿ, ಈ ಥರ ಪಲ್ಪೆಲ್ಲ ಒಳಗಡೆ ಇರೋ ತೆಗೆದು ವಾರಕ್ಕೆ ಒಂದು ಸರಿ ಆದ್ರೂ ಈ ಥರ ಸೋರೆಕಾಯಿನ ಸೇವಿಸಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಒಳಗಡೆ ಇರೋ ಪಲ್ಪೆಲ್ಲ ತೆಗೆದಿದ್ದೀನಿ. ಈಗ ನೋಡಿ, ಈ ಥರ ಸಣ್ಣ ಪೀಸ್ಗಳು ಮಾಡ್ಕೊಳ್ಬೇಕು. ಈ ಸೈಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲನೂ ಒಂದೇ ಸೈಜಲ್ಲಿ ಮಾಡಿದ್ದೀನಿ. ಈಗ ಈ ಸೋರೆಕಾಯಿನ ನೋಡಿ, ಕಡಲೆಕಾಳು ಬೇಯ್ತಾ ಇದೆ. ಅರ್ಧ ಬೆಂದ ನಂತರ ಕಟ್ ಮಾಡಿರೋಂಥ ಸೋರೆಕಾಯಿನ ಸೇರಿಸ್ಕೊಳ್ಬೇಕು ಇದಕ್ಕೆ. ಕಡಲೆಕಾಳು ಹುರಿದಿರೋದ್ರಿಂದ ಬೇಗನೆ ಬೇಯುತ್ತೆ. ನೋಡಿ, ಈಗ ಸೋರೆಕಾಯಿ ಹಾಕ್ತಿದ್ದೀನಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಮೊದಲಿಗೆ ಉಪ್ಪು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ ಬೇಗ. ನೋಡಿ, ಈಗ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಸೋರೆಕಾಯಿ ಎಲ್ಲ. ಈಗ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ನಾನು ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಈ ಸಾಂಬಾರುಗಳಿಗೆಲ್ಲ ಏನಕ್ಕೆ ಆಗಲಿ ಕಲ್ಲುಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈಗ ರುಬ್ಕೊಳ್ಳೋದಕ್ಕೆ ನೋಡಿ, ಹಸಿಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು, ಬೆಳ್ಳುಳ್ಳಿ ಇಲ್ಲೊಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು. 7ರಿಂದ 8 ಇದೆ. ಮೆಣಸು, ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟಿದೆ. ಮತ್ತು ಬೇಯಕ್ಕೆ ಹಾಕಿದ್ವಲ್ಲ ಕಡಲೆಕಾಳು, ಅದನ್ನು ಸ್ವಲ್ಪ ತಗೊಳ್ಬೇಕು ರುಬ್ಬೋದಕ್ಕೆ. ಸಾರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನೆನೆಸಿರೋ ಅಕ್ಕಿ ಹಾಕಬೇಕು ಹಾಲು ಸಾರಿಗೆ. ಅದ್ರ ಬದಲು ನಾನು ಅಕ್ಕಿ ಹಿಟ್ಟಿತ್ತು, ಅದನ್ನು ಸ್ವಲ್ಪ ಹುರ್ಕೊಂಡು ಹಾಕಿದ್ದೀನಿ. ಹಾಗೆ ಹಾಕ್ಬಾರ್ದು, ಸಾಂಬಾರು ಕುದಿಬೇಕಾದ್ರೆ ತಳ ಹಿಡಿದ್ಬಿಡುತ್ತೆ. ಈ ಥರ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ತಳ ಹಿಡಿಯಲ್ಲ. ಈಗ ನೈಸಾಗಿ ರುಬ್ಕೊಳ್ಬೇಕು. ಸಾರಂತೂ ಸೂಪರ್ ಟೇಸ್ಟು. ಮುದ್ದೆ ಜೊತೆಗೆ ಆಗಲಿ ಅನ್ನಕ್ಕೆ ಆಗಲಿ ಒಂದು ಸರಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಬೆಂದಿದೆ ಸೋರೆಕಾಯಿ ಕಡಲೆಕಾಳು ಎರಡೂ ಅಷ್ಟೇ. ಈಗ ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವೇನು ಖಾರ ರುಬ್ಕೊಂಡಿದ್ದೀವಿ ಅದು. ಈ ಹಾಲು ಸಾರೆಲ್ಲ ತುಂಬ ನೀರಿರಬಾರ್ದು. ಇದೇನಿದ್ರು 1 ಟೈಮ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ, ಆಗಲೇ ಹಾಕಿದ್ದೆ ಕೊನೆಯಲ್ಲಿ. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಕಾಯಿ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ಚೆನ್ನಾಗಿ ಕುದಿಬೇಕು. ಹಾಲು ಸಾಂಬಾರು ಆಗಿರೋದ್ರಿಂದ ಕೊನೆಯಲ್ಲಿ ಹಾಕ್ಬೇಕು ಹಾಲು. ಈ ಸಾಂಬಾರು ಎಷ್ಟು ಕುದಿಸ್ತೀವೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಕುದ್ದು ನಂತರ ಅದು ಘಮ ಚೆನ್ನಾಗಿ ಬರುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕುದ್ದಿದೆ ಸಾರು. ನೋಡಿ, ಈಗ ಇದಕ್ಕೆ ನಾನು 1/4 ಲೀಟ್ರಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಗಟ್ಟಿ ಹಾಲಾದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಗಟ್ಟಿ ಹಾಲಿದ್ರೆ ಒಂದು ಲೋಟ ಅಷ್ಟಾದರೆ ಸಾಕಾಗುತ್ತೆ. ಸ್ವಲ್ಪ ಹಾಲೇನಾದರೂ ಮನೆಗೆ ಯೂಸ್ ಮಾಡ್ಕೊಂಡು ನೀರೇನಾದರೂ ಆ ಥರ ಹಾಕಿದರೆ ಒಂದು ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಳ್ಬೇಕು. ನೋಡಿ, ಹಾಲು ಹಾಕಿದ ತಕ್ಷಣವೇ ಕಲರು ಚೇಂಜ್ ಆಯಿತು. ಈಗ ಒಂದು ಕುದಿ ಬರಲಿ. ಹಾಲು ಹಾಕಿದ ನಂತರ ನೋಡಿ, ಇಷ್ಟು ಗಟ್ಟಿ ಇರಬೇಕು, ತುಂಬ ನೀರು ಇರಬಾರ್ದು ಹಾಲು ಸಾಂಬಾರು. ಅದು ಆರಿದ ನಂತರ ಇನ್ನೂ ಗಟ್ಟಿ ಆಗುತ್ತೆ. ಈ ಹಾಲು ಸಾಂಬಾರಿಗೆ ಒಗ್ಗರಣೆ ಏನು ಮಾಡಲ್ಲ, ಹಾಗೇ ಮಾಡೋದು. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಆಗಿದೆ ನೋಡಿ, ಮುದ್ದೆ ಜೊತೆಗೆ ಅನ್ನಕ್ಕೆ ಎಲ್ಲ ಸೂಪರಾಗಿರುತ್ತೆ. ನೀವು ಬಾಯಿ ಕೆಟ್ಟಾಗೆಲ್ಲ ಈ ಥರ ಸಾಂಬಾರು ಮಾಡಿ. ಯಾವ ಸಾಂಬಾರು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಒಂದೊಂದು ಸರಿ ಯಾವ ಸಾರು ಬೇಡ ಅನಿಸುತ್ತೆ. ಆಗಿದ್ದಾಗ ಈ ರೀತಿ ಸಾಂಬಾರು ಮಾಡಿದ್ರೆ ಬೇಜಾರೇ ಆಗಲ್ಲ ಊಟ ಮಾಡೋದಕ್ಕೆ. ಇಷ್ಟಪಟ್ಟೆ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.